ಹಲೋ ಫ್ರೆಂಡ್ಸ್, ಎವಿಕೆ ಹ್ಯಾಪಿ ಐಡಿಯಾಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಥಾರ್ ಡೆಸರ್ಟ್ ಅನ್ನು ತೋರಿಸಿದ್ವಿ. ಈ ವಿಡಿಯೋದಲ್ಲಿ ಅದೇ ಥಾರ್ ಡೆಸರ್ಟ್ ನಲ್ಲಿರುವ ಒಂದು ಸಿಟಿ ಜೈಸಲ್ಮೇರ್ ಅನ್ನ ನೋಡೋಣ. स्वर्ण नगरी जैसलमेर में आपका हार्दिक स्वागत है. ಹಲೋ ಫ್ರೆಂಡ್ಸ್, ನೀವು ರಸ್ತೆಯ ಎರಡೂ ಕಡೆಗೂ ಒಂದೇ ತರದ ಕಲ್ಲಿನಿಂದ ಮಾಡಿರೋ ಬಿಲ್ಡಿಂಗ್ ಗಳನ್ನ ನೋಡಬಹುದು. ಇದು 5 ಸ್ಟಾರ್ ಹೋಟೆಲ್ ಇರಬಹುದು, ದೊಡ್ಡ ಶ್ರೀಮಂತರ ಮನೆ ಇರಬಹುದು ಅಥವಾ ಬಡವರ ಮನೆ ಇರಬಹುದು. ಈ ಪ್ರದೇಶದಲ್ಲಿ ಒಂದೇ ತರದ ಕಲ್ಲನ್ನ ಉಪಯೋಗಿಸಿ ಮನೆಯನ್ನ ಕಟ್ತಾರೆ. ಈ ಕಲ್ಲನ್ನ ಯೆಲ್ಲೋ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ. ಇದು ಇಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಬಹಳ ಅಡ್ವಾಂಟೇಜ್. ಒಂದು, ಇದು ಹೇರಳವಾಗಿ ಸಿಗುತ್ತೆ ಈ ಪ್ರದೇಶದಲ್ಲಿ, ಮತ್ತೆ ಇದು ತಂಪಾಗಿರುತ್ತೆ, ಮತ್ತೆ ಇದಕ್ಕೆ ಯಾವುದೇ ಪೇಂಟಿಂಗು ಏನೂ ಬೇಕಾಗಿಲ್ಲ. ಅದಕ್ಕಾಗಿ ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ. ಈ ಕಲ್ಲಿನ ಮೇಲೆ ಬೆಳಕು ಬಿದ್ದ ತಕ್ಷಣ, ಎಸ್ಪೆಷಲಿ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಇದು ಇನ್ನೂ ಯೆಲ್ಲೋ ಕಲರ್ ಆಗಿ ಹೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಡೀ ಸಿಟಿಯಲ್ಲಿ ಇದೇ ಕಲ್ಲಿಂದ ಮಾಡಿರೋದ್ರಿಂದ ಇದೊಂದು ರೀತಿ ಇಡೀ ಸಿಟಿ ಹಳದಿ ಅಥವಾ ಬಂಗಾರದ ರೂಪದಲ್ಲಿ ಕಾಣುತ್ತೆ. ಆದ್ದರಿಂದ ಈ ಸಿಟಿಯನ್ನ ಸ್ವರ್ಣ ನಗರಿ ಅಥವಾ ಬಂಗಾರದ ನಗರ ಅಂತ ಕರೀತಾರೆ. ನೀವು ನೋಡ್ತಿದ್ದೀರಲ್ಲ, ಇದು ನಾವಿದ್ದ ಹೋಟೆಲ್. ಈ ಹೋಟೆಲಲ್ಲೂ ಇದೇ ತರದ ಕಲ್ಲನ್ನು ಯೂಸ್ ಮಾಡ್ತಾರೆ. ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಸ್ವಲ್ಪ ಶ್ರೀಮಂತರ ಮನೆಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ರೀತಿ ಹೆಚ್ಚು ಶಿಲ್ಪಕಲೆಗಳನ್ನ ಕಾಣ್ಬೋದು. ಈ ಸುಣ್ಣದ ಕಲ್ಲನ್ನ ಕೆತ್ತಿ ಸುಮಾರು ಆಕೃತಿಗಳನ್ನ ಮಾಡಿ ಇಟ್ಟಿರ್ತಾರೆ. ಅದು ನೋಡೋದಕ್ಕೆ ಬಹಳ ಚೆನ್ನಾಗನ್ಸುತ್ತೆ. ಒಂದು ಎತ್ತರವಾದ ಪ್ರದೇಶವನ್ನ ಹುಡುಕಿ ಮಹರಾವಲ್ ಜೈಸಲ್ ಮರುಭೂಮಿಯ ಮಧ್ಯೆ ಒಂದು ಕೋಟೆಯನ್ನ ಕಟ್ಟದ. ಆ ಕೋಟೆಯನ್ನ ಜೈಸಲ್ಮೇರ್ ಅಂತ ಕರೆಯಲಾಯಿತು. ಮೇರು ಅಂದ್ರೆ ಎತ್ತರವಾದ ಪ್ರದೇಶ, ಜೈಸಲ್ ಅಂದ್ರೆ ರಾಜ ಮಹರಾವಲ್ ಜೈಸಲ್, ಅವನ ಹೆಸರನ್ನೇ ಈ ಪಟ್ಟಣಕ್ಕೆ ಇಡಲಾಯಿತು. ಈ ಕೋಟೆಯನ್ನ ಸೋನಾರ್ಕಿ ಕಿಲಾ ಅಂತಲೂ ಕರೀತಾರೆ. ಸತ್ಯಜಿತ್ ರೇ ಅವರು ಸೋನಾರ್ಕಿ ಕಿಲಾ ಅಂತ ಬಂಗಾಳಿ ಫಿಲ್ಮ್ ಅನ್ನು ಮಾಡಿದ್ರು. ಅಲ್ಲಿಂದ ಜೈಸಲ್ಮೇರ್ ಬಹಳ ಫೇಮಸ್ ಆಯಿತು. ಇದು ಟೂರಿಸಂಗೆ ಬಹಳ ಹೆಲ್ಪ್ ಆಯಿತು. ನಾವೀಗ ಜೈಸಲ್ಮೇರ್ನ ಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಮೇನ್ ಎಂಟ್ರೆನ್ಸ್, ಸೂರಜ್ ಪೋಲ್ ಅಂತ ಕರೀತಾರೆ. ಜೈಸಲ್ಮೇರ್ನ ಕೋಟೆಯ ಒಂದು ವಿಶೇಷ ಅಂದ್ರೆ ಇದೊಂದು ಲಿವಿಂಗ್ ಫೋರ್ಟ್. ಅಂದ್ರೆ ಈ ಕೋಟೆ ಒಳಗಡೆ ಈಗಲೂ ಜನ ವಾಸ ಮಾಡ್ತಾರೆ. ನೂರಾರು ಕುಟುಂಬಗಳು ಈಗಲೂ ಇಲ್ಲೇ ಇದೆ. ಅದರ ಜೊತೆ ಹೋಟೆಲ್ಗಳು, ಸಣ್ಣ ಸಣ್ಣ ಶಾಪಿಂಗ್ ಮಾಲ್ಗಳು ಕೂಡ ಕೋಟೆ ಒಳಗಡೆನೆ ಇದೆ. ಇದು ಇಲ್ಲಿ ಸ್ಪೆಷಾಲಿಟಿ. ಚಿತ್ತೋರ್ಗಢಲ್ಲೂ ಇದೇ ತರ ಲಿವಿಂಗ್ ಫೋರ್ಟ್ ಇದೆ. ಭಾರತದ ಕೆಲವೇ ಲಿವಿಂಗ್ ಫೋರ್ಟ್ಗಳಲ್ಲಿ ಜೈಸಲ್ಮೇರ್ನ ಫೋರ್ಟ್ ಕೂಡ ಒಂದು. ಇದು ಅರಮನೆ, ಜೈಸಲ್ಮೇರ್ ಫೋರ್ಟ್ ಒಳಗಡೆ ಇದೆ. ನಾವು ನಿಂತಿರೋ ಜಾಗದಲ್ಲಿ ದಸರಾ ಎಲ್ಲ ನಡೀತಿತ್ತಂತೆ. ರಾಣಿಯರಿಗೆ ಪಬ್ಲಿಕ್ಕಿಗೆ ಬರೋ ಯಾವುದೇ ಅವಕಾಶ ಇರಲಿಲ್ಲ ರಜಪೂತರಲ್ಲಿ. ಅವರು ಈ ಅರಮನೆಯಿಂದ ಕಿಟಕಿಯಿಂದ ಹೊರಗಡೆ ಏನಾಗ್ತಾ ಇದೆ ಹೇಳೋದನ್ನ ನೋಡ್ತಾ ಇದ್ರು. ಕೋಟೆ ಒಳಗಡೆ ಸುಮಾರು ಮಂದಿರಗಳು, ಜೈನ ಬಸದಿಗಳು ಕಾಣಸಿಗುತ್ತೆ. ಒಂದು ಜೈನ ಮಸೀದಿ, ಈ ಒಂದು ಜೈನ ಮಸೀದಿ ಬಹಳ ಸುಂದರವಾಗಿದೆ.
ಜೈಸಲ್ಮೇರ್ನ ಸುತ್ತಮುತ್ತ ಜೈನ ಸಮುದಾಯ ಬಹಳ ಇನ್ಫ್ಲೂಯೆನ್ಸ್ ಇರೋ ಮತ್ತು ರೆಸ್ಪೆಕ್ಟ್ಫುಲ್ ಇರೋ ಒಂದು ಸಮುದಾಯ. ಅವರು ವ್ಯಾಪಾರವನ್ನು ಮಾಡ್ತಾ ಇದ್ರು. ಜೈಸಲ್ಮೇರ್ನ ರಾಜರು ಕೂಡ ಸುಮಾರು ಬಸದಿಗಳನ್ನು ಕಟ್ಟಿಸ್ಕೊಟ್ರು. ನಾವೀಗ ಕೋಟೆ ಒಳಗಡೆನೆ ಓಡಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಸುಮಾರು ಮನೆಗಳು ಕಾಣಸಿಗುತ್ತೆ. ಅಲ್ಲೇ ರಸ್ತೆ ಬದಿಯಲ್ಲೇ ಸುಮಾರು ವ್ಯಾಪಾರ ಮಾಡ್ತಾರೆ. ರಸ್ತೆಗಳು ಬಹಳ ಇಕ್ಕಟ್ಟಾಗಿದೆ. ಇದು ಹಳೆಯ ಕಾಲದ ರಸ್ತೆಗಳು. ಜೈಸಲ್ಮೇರ್ನ ರಾಜರ ಮುಖ್ಯ ಆದಾಯ ಟೋಲ್ ಕಲೆಕ್ಷನ್ ಆಗಿತ್ತು. ಅಂದ್ರೆ ಇದೇ ಜೈಸಲ್ಮೇರ್ನ ಮುಖಾಂತರ ಸಿಲ್ಕ್ ರೂಟ್ ಹಾದು ಹೋಗುತ್ತೆ. ಸಿಲ್ಕ್ ರೂಟ್ ಅಂದರೆ ಹಳೆಯ ಕಾಲದಲ್ಲಿ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂಟೆಗಳ ಮುಖಾಂತರ ಒಂದು ಎಲ್ಲ ಐಟಮ್ಗಳನ್ನು ತಗೊಂಡು ಹೋಗ್ತಾ ಇದ್ರು. ಅವರು ಸಿಲ್ಕ್ ರೂಟ್ನ ಮುಖಾಂತರ ಹೋಗ್ತಾ ಇದ್ರು. ಜೈಸಲ್ಮೇರ್ನ ರಾಜರು ಈ ಟೋಲನ್ನು ಕಲೆಕ್ಟ್ ಮಾಡಿ ಬಹಳ ಶ್ರೀಮಂತರಾದರು. ಆವಾಗ ಜೈಸಲ್ಮೇರ್ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಮತ್ತು ಜೈನ ಕಮ್ಯುನಿಟಿ ಕೂಡ ಇಲ್ಲಿ ಬಹಳ ಇತ್ತು. ಅವರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಅವರು ರಾಜರುಗಳಿಗೆ ಸಾಲವನ್ನು ಕೊಡ್ತಿದ್ರಂತೆ, ಅಷ್ಟು ಶ್ರೀಮಂತರಿದ್ರು ಜೈನ ಕಮ್ಯುನಿಟಿ. ಕಾಲ ಬದಲಾದಂತೆ ಹಡಗುಗಳು ಬಂದು, ಬ್ರಿಟಿಷರು ರೈಲ್ವೆ ತಂದರು. ಆವಾಗ ಇಲ್ಲಿ ಸಿಲ್ಕ್ ರೂಟ್ ಎಲ್ಲ ಹೋಯ್ತು. ರಾಜರು ಕೂಡ ಬಹಳ ಬಡವರಾದರು. ಸ್ವತಂತ್ರ ಬಂದಾಗ ಜೈಸಲ್ಮೇರ್ನ ರಾಜರು ರಾಜಸ್ಥಾನದ ಎಲ್ಲ ರಾಜರಿಗಿಂತ ಬಡ ರಾಜರಾಗೋಗಿದ್ರು. ನೀವು ನೋಡ್ತಾ ಇರಬಹುದು ಜೈಸಲ್ಮೇರ್ನ ಸಿಟಿ. ಈಗ ಕೋಟೆಯಿಂದ ಹೊರಗಡೆ ಬಹಳವಾಗಿ ವಿಶಾಲವಾಗಿ ಜೈಸಲ್ಮೇರ್ ಬೆಳೆದಿದೆ. ಸುಣ್ಣದ ಕಲ್ಲಿನಿಂದ ಮಾಡಿರೋದು. ಎಲ್ಲ ಮನೆಯೂ ಒಂದೇ ತರ ಕಾಣುತ್ತೆ. ಆದ್ದರಿಂದನೇ ಇದಕ್ಕೆ ಸ್ವರ್ಣ ನಗರಿ ಅಂತ ಕರೀತಾರೆ. ಮಹಾರಾವಲ್ ಗಡಿಸಿ ಜೈಸಲ್ಮೇರ್ನ ನೀರಿಗಾಗಿ ಒಂದು ಕೆರೆಯನ್ನು ಕಟ್ಟಿಸಿದ. ಆ ಕೆರೆಯನ್ನ ಗಡಿಸರ್ ಲೇಕ್ ಅಂತ ಕರೀತಾರೆ. ಈ ಲೇಕ್ನ ಸುತ್ತ ಒಳ್ಳೆ ದೇವಸ್ಥಾನಗಳು, ಆರ್ಕಿಟೆಕ್ಚರ್ ಎಲ್ಲ ಬಹಳ ಚೆನ್ನಾಗಿದೆ. ಆದ್ದರಿಂದ ಇದು ಟೂರಿಸಂಗೆ ಮತ್ತು ಫೋಟೋಗ್ರಫಿಗೆ ಹೇಳಿ ಮಾಡಿಸಿದಂಥ ಜಾಗ. 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ಇಲ್ಲಿನ ರಾಜ ಭಾರತಕ್ಕೆ ವಾಲಂಟಿಯರ್ ಆಗಿ ಸೇರಿದರು. ಪಾಕಿಸ್ತಾನದಿಂದ ಬಹಳ ಆಫರ್ ಇತ್ತು, ಅದನ್ನೆಲ್ಲ ರಿಜೆಕ್ಟ್ ಮಾಡಿ ಭಾರತಕ್ಕೆ ಸೇರಿದರು. ಮುಂದೆ ಇದೇ ಮಾರ್ವಾರ್ ಮತ್ತು ಜೈಪುರದ ರಾಜರು ಭಾರತಕ್ಕೆ ಸೇರೋದಕ್ಕೆ ಒಂದು ಇನ್ಫ್ಲೂಯೆನ್ಸ್ ಆಯಿತು ಇದರಿಂದನೇ. ನೀವು ನೋಡ್ತಾ ಇರೋದು ಸುಮಾರು ಸಮಾಧಿಗಳನ್ನು. ರಾಜಸ್ಥಾನದ ಸುತ್ತಲೂ ಈ ಥರ ಸುಮಾರು ಸಮಾಧಿಗಳನ್ನು ಛತ್ರಿಗಳು ಅಂತ ಕರೀತಾರೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ. ಮೇಲ್ಗಡೆ ಗುಮ್ಮಟ ಕಾಣುತ್ತಲ್ಲ, ಅದು ಇಸ್ಲಾಂ ಸಂಸ್ಕೃತಿಯಿಂದ ಬಂದಿರುವಂಥದ್ದು. ಇದು ವ್ಯಾಸ್ ಛತ್ರಿ ಅಂತ ಈ ಪ್ರದೇಶ. ಇಲ್ಲಿ ಬ್ರಾಹ್ಮಣರನ್ನ ಸಮಾಧಿ ಮಾಡ್ತಿದ್ರಂತೆ. ಹಲೋ ಫ್ರೆಂಡ್ಸ್, ನಾವು ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನಾನು ಮೊದಲೇ ಹೇಳಿದೆ, ಇಲ್ಲಿನ ಜೈನ್ ಕಮ್ಯುನಿಟಿ ಭಾಳ ಶ್ರೀಮಂತವಾದ ಕಮ್ಯುನಿಟಿ ಆಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಜೈನ್ ಬಿಸ್ನೆಸ್ ಮ್ಯಾನ್ನ ಮನೆ. ಮುಂದಿನ ವಿಡಿಯೋದಲ್ಲಿ ಇದನ್ನು ತೋರಿಸ್ತೀವಿ. ಮತ್ತೊಂದು ಆರ್ಕಿಟೆಕ್ಚರಲ್ ವಂಡರ್ ಅಂತಲೇ ಕರಿಬೋದು. ಇಲ್ಲಿನ ಛತ್ರಿಗಳು, ಇದನ್ನು ಬಡಾ ಬಾಗ್ ಅಂತ ಕರೀತಾರೆ, ಅದನ್ನು ತೋರಿಸ್ತೀವಿ. ಈ ವಿಡಿಯೋ ಚೆನ್ನಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.